ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಪೈನಾಪಲ್ ತಗೊಂಡು ಬಂದಿದ್ದೀನಿ. ಚೆನ್ನಾಗಿ ಹಣ್ಣಾಗಿರುವಂತಹ ಒಂದು ಪೈನಾಪಲ್. ಇದರಿಂದ ಒಂದು ವೆರೈಟಿ ಆಗಿರುವಂಥ ರೆಸಿಪಿ ಮಾಡೋಣ ಅಂತ ಹೊರಟಿದ್ದೀನಿ. ಅಂದರೆ ಈ ರೆಸಿಪಿ ಅಂದರೆ ನಾರ್ಮಲ್ ನಾವು ಪೈನಾಪಲಲ್ಲಿ ಸ್ವೀಟ್ ಆಗಿರುವಂಥ ರೆಸಿಪಿಯೇ ಮಾಡೋದು, ಅಥವಾ ನಾರ್ಮಲ್ ಕರಿ ಮಾಡ್ತೀವಿ, ಅದು ಸ್ವೀಟ್ ಆಗಿಯೇ ಇರುತ್ತೆ. ಇವತ್ತೊಂದು ವೆರೈಟಿ ಆಗಿರುವಂತಹ ಸ್ವೀಟ್ ಇರುತ್ತೆ, ಖಾರನೂ ಇರುತ್ತೆ, ಹುಳಿನೂ ಇರುತ್ತೆ, ಉಪ್ಪೂ ಇರುತ್ತೆ. ಆ ರೀತಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬೋದು ಇದು. ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ. ಅದಕ್ಕೋಸ್ಕರ ಮೊದಲು ನೋಡಿ, ಪೈನಾಪಲ್ನ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ ನಾನು. ನೀಟಾಗಿ ಅದರ ಹೊರಗಿರೋ ಕವರೆಲ್ಲ ಕಟ್ಟಾಗಿ ಹೋಗಬೇಕು. ನೋಡಿ ಈ ರೀತಿ. ಈ ರೆಸಿಪಿಗೆ ಜಾಸ್ತಿ ಹಣ್ಣಾಗಿರಬಾರ್ದು, ಅಂದರೆ ಒಂದು ಮೀಡಿಯಮ್ ಹಣ್ಣಾಗಿರಬೇಕು, ಆ ರೀತಿ ಇರಬೇಕು. ನೋಡಿ ಟೇಸ್ಟ್ ನೋಡಿ, ಹುಳಿನೂ ಇರಬೇಕು, ಸ್ವೀಟು ಇರಬೇಕು. ಆ ರೀತಿ ಇದ್ದರೆ ಚೆನ್ನಾಗಿ ಬರುತ್ತೆ ಇದು. ನೋಡಿ ಇದು ಕರೆಕ್ಟ್ ಆಗಿದೆ, ಚೆನ್ನಾಗಿದೆ. ಇನ್ನು ಇದು ಕಟ್ ಮಾಡ್ಕೊಳ್ಳಿ. ಅದರ ಮಧ್ಯಭಾಗದ ದಪ್ಪ ಭಾಗ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ತೆಗೆದ್ಬಿಟ್ಟು ಉದ್ದಕ್ಕೆ ಸ್ಲೈಸ್ ಆಗಿ ಮಾಡಬೇಕು. ನೋಡಿ ಈ ರೀತಿ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಇದಕ್ಕೊಂದು ಮಸಾಲೆ ರೆಡಿ ಮಾಡಬೇಕು. ಅದಕ್ಕೋಸ್ಕರ ಒಂದು ಒಂದು ಪ್ಲೇಟ್ ತಗೊಂಡ್ಬಿಟ್ಟು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಮೆಣಸಿನ ಹುಡಿ, ಆಮೇಲೆ ರೋಸ್ಟ್ ಮಾಡಿಟ್ಟಿರುವಂತಹ ಜೀರಿಗೆ ಹುಡಿ, ಆಮೇಲೆ ಇದಕ್ಕೆ ದಾಲ್ಚೀನಿ ಹುಡಿ, ನಾನು ಅದನ್ನು ಬಿಸಿ ಮಾಡಿಬಿಟ್ಟು ಹುಡಿ ಮಾಡಿಟ್ಟಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಟೀ ಸ್ಪೂನ್ನಷ್ಟು ಸಕ್ಕರೆ, ನೋಡಿ ಸ್ವಲ್ಪ ಇದು ನಿಂಬೆ ರಸ ಕೂಡ ಹಾಕ್ತಾ ಇದ್ದೀನಿ. ಅದರ ಜೊತೆ ಸ್ವಲ್ಪ ಟೊಮೆಟೊ ಕೆಚಪ್, ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಸಕ್ಕರೆ ಹುಡಿ ಬೇಕಿರೋ ಹುಡಿನೂ ಹಾಕ್ಬೋದು, ಆವಾಗ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸಕ್ಕರೆ ಎಲ್ಲ ಕರಗಿ ಸಿಗಬೇಕು. ಆಮೇಲೆ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ಏನು ಎಕ್ಸ್ಟ್ರಾ ಬೇಕಿದ್ದರೆ ಅದನ್ನು ಕೂಡ ಸೇರಿಸ್ಬೋದು. ಚಾಟ್ ಮಸಾಲ ಆ ಥರ ಏನಾದರೂ ನಿಮ್ಮ ಇಷ್ಟ ಇರುವಂತಹ ಮಸಾಲೆ ಇದ್ದರೆ ಅದನ್ನು ಸೇರಿಸ್ಬೋದು. ನೋಡಿ ಇಲ್ಲಿ ಪೇಸ್ಟ್ ರೆಡಿ ಆಗಿದೆ. ಇದಕ್ಕೆ ನಾವಿಲ್ಲಿ ಉದ್ದಕ್ಕೆ ಕಟ್ ಮಾಡಿಟ್ಟಿರುವಂತಹ ಪೈನಾಪಲ್ ಸೇರಿಸ್ತಾ ಇರೋದು. ನಾನಿಲ್ಲಿ ಎಲ್ಲ ಪೈನಾಪಲ್ ಸೇರಿಸ್ತಾ ಇಲ್ಲ, ಬಾಕಿ ನಮಗೆ ಹಾಗೆ ತಿನ್ಬೋದು. ನಾನಿಲ್ಲಿ ಸ್ವಲ್ಪ ತೆಗೆದ್ಬಿಟ್ಟು ನೋಡಿ ಒಂದು 5-6 ಪೀಸು ಹಾಕ್ಬೋದು ನಮಗಿದ್ರ ಈ ಮಸಾಲೆಯಲ್ಲಿ. ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫುಲ್ಲಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ಳಿ. ಮಿನಿಮಮ್ 1 ಅವರ್ ಆದರೂ, ಅರ್ಧ ಗಂಟೆ ಆದರೂ ರೆಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಕಾವಲಿ ಬಿಸಿ ಆದಮೇಲೆ ಬೆಣ್ಣೆ ಇದ್ದರೆ ಬೆಣ್ಣೆನೇ ಹಾಕ್ಕೊಳ್ಳಿ, ಅದಿಲ್ಲ ಅಂದರೆ ತುಪ್ಪ ಹಾಕ್ಕೊಂಡು. ನೋಡಿ ಇವಾಗ ಇದು ನಾನಿಲ್ಲಿ ಅರ್ಧ ಗಂಟೆ ಹೊತ್ತು ರೆಸ್ಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕ್ಬಿಟ್ಟು ನಾವು ಗ್ರಿಲ್ ಥರ ಮಾಡಬೇಕು. ಅಂದರೆ ಗ್ರಿಲ್ ಪ್ಯಾನ್ ಇದ್ದರೆ ಅದರಲ್ಲೇ ಮಾಡ್ಬೋದು. ನಿಮಗೆ ಸ್ವಲ್ಪ ಜಾಸ್ತಿ ಫ್ಲೇಮಲ್ಲಿ ಇದನ್ನು ಮಾಡಬೇಕು. ಆಮೇಲೆ ನೋಡಿ ಒಂದು ಬದಿ ಇದರಲ್ಲಿ ಎಕ್ಸ್ಟ್ರಾ ಇರೋ ಮಸಾಲೆಯನ್ನೆಲ್ಲ ಇದನ್ನು ಮೇಲ್ಗಡೆ ಈ ರೀತಿ ಹಾಕ್ಕೊಳ್ಳಿ. ಆಮೇಲೆ ಏನು ಮಾಡಬೇಕಂದ್ರೆ, ಒಂದು ಬದಿ ಫ್ರೈ ಆದಮೇಲೆ ಇದರ ಮೇಲ್ಗಡೆ ಸ್ವಲ್ಪ ಸಕ್ಕರೆ ಉದುರಿಸಬೇಕು. ನೆಕ್ಸ್ಟ್ ತಿರುಗಿಸಿ ಹಾಕಬೇಕು. ನೋಡಿ ಇಲ್ಲಿ ನಾನು ಹಾಕ್ಬಿಟ್ಟು ತಿರುಗಿಸಿ ಹಾಕಿ ಆಗಿದೆ ನನಗೆ. ಅವಾಗ ಏನಾಗುತ್ತೆ ನೋಡಿ, ಆಮೇಲೆ ಈ ರೀತಿ ಇದರ ಮೇಲ್ಗಡೆ ಕೂಡ ಹಾಕ್ಬಿಟ್ಟು ಪುನಃ ತಿರುಗಿಸಿ ಹಾಕಬೇಕು. ಆವಾಗ ಆ ಸಕ್ಕರೆ ಇದೆಯಲ್ವ, ಕ್ರಿಸ್ಟಲ್ ಕ್ಯಾರಮಲೈಸ್ ಆಗಿ ಸಿಗುತ್ತೆ ನಮಗೆ. ಆವಾಗ ರುಚಿ ಇನ್ನೂ ಜಾಸ್ತಿಯಾಗಿ ಸಿಗುತ್ತೆ. ನೋಡಿ ಈ ರೀತಿ ಹಾಕ್ಬಿಟ್ಟು ತಿರುಗಿಸಿ ಹಾಕಬೇಕು. ಆವಾಗ ಸಕ್ಕರೆ ಎಲ್ಲ ಒಂದು ಮೆಲ್ಟಾಗಿ ಬರುತ್ತೆ. ನೋಡಿ ಸೂಪರ್ ಆಗಿರುವಂಥ ಒಂದು ಗ್ರಿಲ್ಡ್, ಸ್ಪೈಸಿ ಇದೆ, ಸ್ವೀಟ್ ಇದೆ, ಹುಳಿನೂ ಇದೆ, ಆ ರೀತಿ ಅಂತ ಒಂದು ಪೈನಾಪಲ್ ರೆಸಿಪಿ ಇದು. ಗ್ರಿಲ್ ಮಾಡಿಟ್ಟಿರುವಂಥದ್ದು ಒಂದು ಅದ್ಭುತ ರುಚಿ ಕೊಡುತ್ತೆ ಇದು. ನೋಡಿದ ಸಾಕು, ನಾನು ಇದನ್ನು ತೆಗಿತಾ ಇದ್ದೀನಿ. ಇದನ್ನು ನೋಡುವಾಗಲೇ ನಮಗೆ ತಿನ್ನಬೇಕು ಅಂತ ಅನಿಸುತ್ತೆ. ನೋಡಿ ಈ ರೀತಿ ಇದೆ. ಅನಿಸಿದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ನೀವು ಕೂಡ ಟೇಸ್ಟ್ ಮಾಡಿ. ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಆಮೇಲೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಒಂದು ವೇಳೆ ನೀವು ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ. ನೋಡಿ ವಾವ್, ಸೂಪರ್ ಆಗಿರುವಂತಹ ಒಂದು ಗ್ರಿಲ್ಡ್ ಪೈನಾಪಲ್ ಇಲ್ಲಿ ರೆಡಿ ಆಗಿದೆ. ನೆಕ್ಸ್ಟ್ ಡೇ ಇನ್ನೊಂದು ಹೊಸ ರೆಸಿಪಿ ಜೊತೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.